ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಶಿಶ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು BPL ಕಾರ್ಡಿಗೆ ಗುಡ್ ನ್ಯೂಸನ್ನು ಗೌರ್ಮೆಂಟ್ ಕಡೆಯಿಂದ ಕೊಟ್ಟಿದ್ದಾರೆ. ಆ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡ್ಕೊಂಡು ಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. ರಾಗಿ ಜೋಳದ ಭಾಗ್ಯ ಮೇ ತಿಂಗಳಿಂದ ಪಡಿತರ ಅಕ್ಕಿ ಜೊತೆ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಕಡೆಯಿಂದ. ಮೇ ತಿಂಗಳಿಗೆ BPL ಪಡಿತರ ಕಾರ್ಡ್ದಾರರಿಗೆ ಅನ್ನಭಾಗ್ಯ ಯೋಜನೆಯಡಿ ಅಕ್ಕಿ ಜೊತೆಗೆ ರಾಗಿ ಹಾಗೂ ಜೋಳವು ಸಿಗಲಿದೆ. ಅದೇ ರೀತಿ ಸದ್ಯ ಪ್ರತಿ ವ್ಯಕ್ತಿಗೆ ರಾಜ್ಯದಿಂದ 5 kg ಅಕ್ಕಿ ಹಾಗೂ ಕೇಂದ್ರದಿಂದ 5 kg ಅಕ್ಕಿ ಸೇರಿ ಒಟ್ಟು 10 kg ಅಕ್ಕಿಯನ್ನು ವಿತರಿಸಲಾಗುತ್ತಿದೆ. ಇವಾಗ ಈ ಪೈಕಿ ಗ್ರಾಹಕರಿಗೆ 2 ಅಥವಾ 3 kg ರಾಗಿ ಜೋಳ ನೀಡಲು ಆಹಾರ ನಾಗರಿಕ ಪೂರೈಕೆ ಗ್ರಾಹಕ ವ್ಯವಹಾರಗಳ ಇಲಾಖೆ ನಿರ್ಧರಿಸಿದೆ. ಅಂದರೆ ನೆಕ್ಸ್ಟ್ ಮಂತಿಂದ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅನ್ನಭಾಗ್ಯಕ್ಕೆ ಈ ಯೋಜನೆಯಡಿ ಕೋಟ್ಯಾಂತರ ಜನರಿಗೆ ಉಚಿತವಾಗಿ ತಲಾ 10 kg ಅಕ್ಕಿ ವಿತರಿಸಲಾಗಿದೆ. ಇದರೊಂದಿಗೆ ದಕ್ಷಿಣ ಭಾಗದ ಜಿಲ್ಲೆಗಳಲ್ಲಿ 3 kg ರಾಗಿ ಹಾಗೂ 2 kg ಅಕ್ಕಿ ಹಾಗೂ ಉತ್ತರದ ಜಿಲ್ಲೆಗಳಲ್ಲಿ 3 kg ಜೋಳ ಮತ್ತು 2 kg ಅಕ್ಕಿ ನೀಡಲಾಗುತ್ತದೆ. ಫಲಾನುಭವಿಗಳಿಗೆ ನೀಡುತ್ತಿರುವ ಒಟ್ಟು ಪ್ರಮಾಣದಲ್ಲಿ ಪದಾರ್ಥಗಳನ್ನು ಬದಲಾವಣೆ ಮಾಡಲಾಗುತ್ತದೆ. ಅಂದರೆ ಅವರಿಗೆ ಕೊಡುವಂತಹ ಪದಾರ್ಥಗಳು ರಾಗಿ ಯೂಸ್ ಮಾಡ್ಬೋದು, ಜೋಳ ಯೂಸ್ ಮಾಡ್ಬೋದು, ಈ ರೀತಿ ಅದರಲ್ಲಿ ವಿತರಣೆ ಮಾಡುವಾಗ ಬದಲಾವಣೆಗಳನ್ನು ಮಾಡ್ತಾರೆ. ಆ ಒಂದು ಪ್ರದೇಶಕ್ಕೆ ತಕ್ಕಂತೆ ಕೊಡ್ತಾರೆ. ಕೆಲವು ಭಾಗಗಳಲ್ಲಿ ರಾಗಿ ಬಳಸ್ತಾರೆ, ಇನ್ನು ಕೆಲವು ಭಾಗಗಳಲ್ಲಿ ಈ ರೀತಿ ಜೋಳ ಬಳಸ್ಬೋದು. ಹೀಗಾಗಿ ಈ ಪದಾರ್ಥಗಳನ್ನು ನೀಡುತ್ತಾರೆ ಎಂದು ಆಹಾರ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ಇದನ್ನು ಇವಾಗ ಆಲ್ರೆಡಿ 4.40 ಕೋಟಿ ಫಲಾನುಭವಿಗಳು ಅಂದರೆ 10 kg ಅಕ್ಕಿ ಕೊಡೋದನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತ ಗೌರ್ಮೆಂಟ್ ಕಡೆಯಿಂದ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ತಿಳ್ಕೊಂಡಿದ್ದೀನಿ. ಅದೇ ರೀತಿ ಹೆಲ್ಪ್ ಕೂಡ ಆಗುತ್ತೆ ತಿಳ್ಕೊಂಡು ನೆಕ್ಸ್ಟ್ ಮಂತಿಂದ ಎಲ್ಲರಿಗೂ ರಾಗಿ ಮತ್ತು ಜೋಳವನ್ನು ಗೌರ್ಮೆಂಟ್ ಕಡೆಯಿಂದ ವಿತರಿಸ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿಗೆ ನನ್ನ ಒಂದು ವಿಡಿಯೋನ ಸ್ಟಾಪ್ ಮಾಡ್ತಿದ್ವಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.